ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ PKL ಆಕ್ಷನ್ ಮುಗಿದು 1 ವಾರ ಕೂಡ ಆಗಲಿಲ್ಲ, ಆಗಲೇ ಎಲ್ಲ ಅಭಿಮಾನಿಗಳ ಕಮೆಂಟ್ಸ್ ಬರಲು ಶುರುವಾಗಿದೆ. PKL ಸೀಸನ್ 12 ಯಾವಾಗ ಸ್ಟಾರ್ಟ್ ಆಗ್ತದೆ, ಇದರ ಬಗ್ಗೆ ಒಂದು ವಿಡಿಯೋ ಮಾಡಿಬ್ರೋ ಅಂತ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ PKL ಸೀಸನ್ 12ರ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಯಾವಾಗ ಫೈನಲ್ ನಡೆಯುತ್ತದೆ, ಹಾಗೆಯೇ ನಾವು ಈ ಪಂದ್ಯಗಳನ್ನು ಯಾವೆಲ್ಲ ಚಾನಲ್ ಲೈವ್ ನೋಡಬಹುದು, ಈ ತರದ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಇನ್ನೂ ತರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಬಾರಿ ಮುಂಚಿನ ತರಾಣಿ PKL ನ ಆಕ್ಷನ್ ತುಂಬಾನೇ ಬೇಗ ಮುಗಿದಿದೆ. ಹೌದು, PKL ಸೀಸನ್ 7ರಲ್ಲಿ ಆಕ್ಷನ್ ಏಪ್ರಿಲ್ ಮುಗಿದಿದ್ದು, ನಂತರ ಜುಲೈ 20ಕ್ಕೆ PKL ನ ಸೀಸನ್ ಶುರುವಾಗಿತ್ತು. ಆದರೆ ಅದರ ಬಳಿಕ ಇದು ಮೊದಲನೇ ಬಾರಿಗೆನೆ ಪ್ರೋ ಕಬಡ್ಡಿ ಆಕ್ಷನ್ ಇಷ್ಟು ಬೇಗ ಮುಗಿದಿರೋದು. ಹಾಗಾಗಿ ನಾವಿಲ್ಲಿ ಎಕ್ಸ್ಪೆಕ್ಟ್ ಅನ್ನು ಮಾಡಬಹುದು, ನಮಗಿನ್ನು ಬರುವ 2 ತಿಂಗಳಲ್ಲಿ PKL ನೋಡ್ಲಿಕ್ಕೆ ಸಿಗುತ್ತಂತ. ಯಾಕೆಂದ್ರೆ ಆಕ್ಷನ್ ಮುಗಿದ ಬಳಿಕ ಎಲ್ಲಾ ತಂಡಗಳಿಗೆ 1.5 ಇಂದ 2 ತಿಂಗಳುಗಳ ಕಾಲ ತಯಾರಿಯನ್ನು ನಡೆಸಲಿಕ್ಕೆ ಟೈಮ್ ಅನ್ನು ಕೊಡಲಾಗುತ್ತದೆ. ಹಾಗಾಗಿ ನಾವಿಲ್ಲಿ ನೋಡಿದ್ರೆ ಈ ಬಾರಿ ಆಕ್ಷನ್ ಜೂನ್ 1ಕ್ಕೇನೆ ಮುಗಿದಿದ್ದು, ಇನ್ನು ಬರುವ 2 ತಿಂಗಳು ಅಂದರೆ ನಮಗೆ ಆಗಸ್ಟ್ 15ರ ಒಳಗೆ PKL ಸೀಸನ್ 12 ನೋಡ್ಲಿಕ್ಕೆ ಸಿಗುತ್ತೆ. ಹೌದು, ಇದು 100ಕ್ಕೆ 100 ಸತ್ಯ. ಈ ಬಾರಿ ಲೀಗ್ ಬಂದ್ಬಿಟ್ಟು ನಮಗೆ ಆಗಸ್ಟ್ ಅಲ್ಲಿ ಶುರುವಾಗಿ ಅಕ್ಟೋಬರ್ ಅಲ್ಲಿ ಇದರ ಫೈನಲ್ ನೋಡ್ಲಿಕ್ಕೆ ಸಿಗುವ ಎಲ್ಲಾ ಸಾಧ್ಯತೆಗಳಿದೆ. ಮತ್ತೆ ನಾವು ಇದರ ಲೈವ್ ಸ್ಟ್ರೀಮ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಈ ಬಾರಿ PKL ಬಂದ್ಬಿಟ್ಟು ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಮೊಬೈಲ್ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಲೈವ್ ನೋಡ್ಲಿಕ್ಕೆ ಸಿಗುತ್ತದೆ. ಮತ್ತೆ ನಮಗೆ ಇದರ ಅಫಿಷಿಯಲ್ ಕನ್ಫರ್ಮೇಶನ್ ಬಂದ್ಬಿಟ್ಟು ಬರುವ ತಿಂಗಳು ಅಂದರೆ ಜುಲೈ 31ರ ಒಳಗೆ ನೋಡ್ಲಿಕ್ಕೆ ಸಿಗುತ್ತದೆ. ಹೌದು, ಜುಲೈ 31ರೊಳಗೆ ನಮಗೆ PKL ಸೀಸನ್ 12ರ ಅಫಿಷಿಯಲ್ ಸ್ಟಾರ್ಟಿಂಗ್ ಡೇಟ್ ಮತ್ತು ಶೆಡ್ಯೂಲ್ ಕೂಡ ನೋಡ್ಲಿಕ್ಕೆ ಸಿಗುತ್ತದೆ. ಹಾಗಾಗಿ ನೀವೇನಾದರೂ PKL ನ ದೊಡ್ಡ ಅಭಿಮಾನಿಯಾಗಿದ್ದರೆ ನೀವು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದು ಆಗಿತ್ತು ಈ ಬಾರಿಯ PKL ನ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ದೊಡ್ಡ ಅಪ್ಡೇಟ್. ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟ್ ಈ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.